ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇದು ಡ್ರೋನ್ನ ಜಮಾನ. ಇನ್ನು ಮುಂದೆ ಜಗತ್ತಲ್ಲಿ ಯುದ್ಧ ವಿಮಾನಗಳು, ಭಾರಿ ಗಾತ್ರದ ರಾಕೆಟ್ಗಳ ಜೊತೆಗೆ ಶತ್ರುಗಳನ್ನ ನಿರ್ನಾಮ ಮಾಡೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸೋದು ಚಿಕ್ಕ ಚಿಕ್ಕ ಹಾರುವ ಯಂತ್ರಗಳು. ಇತ್ತೀಚೆಗೆ ಇಡೀ ಜಗತ್ತೇ ನಿಬ್ಬೆರಗಾಗೋ ಹಾಗೆ ಡ್ರೋನ್ಗಳ ಮೂಲಕ ರಷ್ಯಾದ ಸೇನೆಯನ್ನ ಭಾರಿ ಪ್ರಮಾಣದ ಆಯುಧಗಳನ್ನು ನಾಶ ಮಾಡೋದಕ್ಕೆ, ಅಜರ್ಬೈಜಾನ್ ಆರ್ಮೇನಿಯಾ ನಡುವಿನ ಸಂಘರ್ಷದ ಸಮಯದಲ್ಲಿ ಅಜರ್ಬೈಜಾನ್ ಗೆಲ್ಲೋದಕ್ಕೆ ಕಾರಣವಾಗಿದ್ದು ಟರ್ಕಿ ನಿರ್ಮಾಣ ಮಾಡಿದ್ದ ಡ್ರೋನುಗಳು. ಅಮೆರಿಕದ ತಂತ್ರಜ್ಞಾನವನ್ನು ಕಾಪಿ ಮಾಡಿ ಟರ್ಕಿ ಜಗತ್ತಿನ ಬಲಶಾಲಿ ಡ್ರೋನ್ಗಳನ್ನು ತಯಾರು ಮಾಡಿದ್ದೀವಿ ಅಂತ ಬೀಗ್ತಾ ಇದ್ದ ಹಾಗೆ ಪಾಕಿಸ್ತಾನ ಕೂಡ ಟರ್ಕಿಯ ಡ್ರೋನುಗಳನ್ನೇ ನೋಡ್ತಾ ಯಾವತ್ತಿದ್ರೂ ನಾವು ಒಂದೇ ಅನ್ನೋ ಥರ ಬೀಗ್ತಾ ಇತ್ತು. ಈಗ ಆ ಎಲ್ಲ ಉತ್ಸಾಹಕ್ಕೆ ತಣ್ಣೀರೆರಚೋ ಹಾಗೆ ಭಾರತದ DRDO ಮಹತ್ವದ ಸಾಧನೆಯೊಂದನ್ನು ಮಾಡಿದೆ. ಅಮೆರಿಕದ ಬಿ ಸ್ಟೆಲ್ತ್ ಬಾಂಬರ್ ಮಾದರಿಯನ್ನಿಟ್ಟುಕೊಂಡು ಸ್ಟೆಲ್ತ್ ಡ್ರೋನ್ ಒಂದನ್ನು ಭಾರತದಲ್ಲಿ ತಯಾರು ಮಾಡಲಾಗಿದೆ. ಇದು ಶತ್ರು ದೇಶಗಳ ರಡಾರ್ಗಳನ್ನು ಯಾಮಾರಿಸುತ್ತೆ, ಮಿಂಚಿನ ವೇಗದಲ್ಲಿ ಶತ್ರುಗಳ ಮೇಲೆ ದಾಳಿ ಮಾಡಿ ಹಿಂದಿರುಗಿ ಬರುತ್ತೆ. ಈ ಡ್ರೋನ್ ಭಾರತದಲ್ಲಿ ಮುಂದಿನ ದಿನಗಳಲ್ಲಿ ತಯಾರಾಗಲಿರುವ ಅನ್ಮ್ಯಾನ್ಡ್ ಕಾಂಬ್ಯಾಟ್ ಏರ್ಬೋರ್ನ್ ವೆಹಿಕಲ್ಗಳಿಗೆ ಅಡಿಪಾಯ ಆಗಲಿದೆ ಅಂತ ಹೇಳ್ತಾ ಇದ್ದಾರೆ. ಈ ಡ್ರೋನ್ನ ಪರೀಕ್ಷೆ ಚಿತ್ರದುರ್ಗದಲ್ಲಿ ಮಾಡಲಾಗಿದ್ದು, ಇದನ್ನು ಭಾರತೀಯ ವಾಯುಪಡೆಗೆ ಅಂತಲೇ ನಿರ್ಮಾಣ ಮಾಡಲಾಗಿದೆ. ಮುಂದೆ ಇದೇ ಥರದ ಡ್ರೋನ್ಗಳನ್ನು ನಮ್ಮ ನೌಕಾಪಡೆಯ ಅಗತ್ಯಗಳಿಗೆ ಅನುಗುಣವಾಗಿ ನಿರ್ಮಾಣ ಮಾಡಲಾಗುತ್ತೆ. ಈ ಡ್ರೋನ್ ಹಾರಾಟ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿದ್ದು, DRDOದ ಈ ಸಾಧನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಭಿನಂದನೆಗಳನ್ನು ತಿಳಿಸಿದ್ದಾರೆ. ಇದು ಆಯುಧ ಕ್ಷೇತ್ರದಲ್ಲಿ ಭಾರತ ಆತ್ಮನಿರ್ಭರವಾಗುವ ಮಹತ್ವದ ಹೆಜ್ಜೆ ಅಂತ ಬಣ್ಣಿಸಿದ್ದಾರೆ. ಹಾಗಾದರೆ ಒಂದು ಡ್ರೋನ್ ತಯಾರಿ ಅನ್ನೋದು ಇಷ್ಟೊಂದು ಮಹತ್ವವನ್ನು ಪಡ್ಕೊಳ್ತಾ ಇರೋದು ಯಾಕೆ? ಚಿತ್ರದುರ್ಗದಲ್ಲಿ ಪರೀಕ್ಷೆ ನಡೆಸಲಾದ ಈ ಡ್ರೋನ್ನ ಸಾಮರ್ಥ್ಯ ಏನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನಿಲ್ಲಿ ನೋಡೋಣ. ಗೆಳೆಯರೆ, ಈ ಯುದ್ಧ ತಂತ್ರಗಳು ಮತ್ತು ಆಯುಧಗಳು ಯಾವಾಗಲೂ ಕೂಡ ಒಂದೇ ಥರ ಇರೋದಿಲ್ಲ. ಯಾರು ಆಯುಧಗಳ ಅನ್ವೇಷಣೆಯನ್ನು ಹೆಚ್ಚು ಮಾಡ್ತಾರೋ, ಯಾರು ಹೊಸ ರೀತಿಯ ಆಯುಧಗಳನ್ನು ತಯಾರು ಮಾಡ್ತಾ ಹೋಗ್ತಾರೋ, ಅವರು ಯುದ್ಧಗಳಲ್ಲಿ ಶತ್ರುಗಳಿಗೆ ಸರ್ಪ್ರೈಸ್ ಕೊಡ್ತಾರೆ ಮತ್ತು ಯುದ್ಧಗಳನ್ನು ಸುಲಭವಾಗಿ ಗೆದ್ದು ಬಿಡ್ತಾರೆ. ಇದು ಒಂದು ಕಾಲದ ಮಾತಾಗಿತ್ತು. ಈಗ ಆಧುನಿಕ ಆಯುಧಗಳನ್ನು ತಯಾರು ಮಾಡಿಕೊಳ್ಳೋರು ಬರೀ ಶತ್ರುಗಳ ಮೇಲೆ ಯುದ್ಧಗಳನ್ನು ಮಾತ್ರ ಗೆಲ್ಲೋದಿಲ್ಲ, ಬದಲಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಆಯುಧ ವ್ಯಾಪಾರ ಕ್ಷೇತ್ರದಲ್ಲಿ ನಡೆಯುವ ಪೈಪೋಟಿ ಯುದ್ಧವನ್ನು ಕೂಡ ಅವರು ಗೆಲ್ತಾರೆ, ದೇಶದ ಆದಾಯವನ್ನು ಹೆಚ್ಚು ಮಾಡಿಕೊಳ್ತಾರೆ. ಇನ್ನು ಇತ್ತೀಚೆಗಂತೂ ಯುದ್ಧಗಳ ಸ್ಟೈಲ್ ಬದಲಾಗ್ತಾ ಇದೆ. ಈ ಹಿಂದಿನಂತೆ ಕತ್ತಿ ಕಠಾರಿಗಳನ್ನು ಹಿಡ್ಕೊಂಡು, ಬಂದೂಕುಗಳನ್ನು ಹಿಡ್ಕೊಂಡು ಎರಡೂ ದೇಶಗಳ ಸೈನಿಕರು ಪರಸ್ಪರ ಎದುರು ಬದುರು ನಿಂತು ಕಡಿ ಹೊಡಿ ಬಡಿಗಳು ಈಗಿಲ್ಲ. ಈಗ ಸೈನಿಕರ ಕೈಗೆ ಮಿಷನ್ ಗನ್ನುಗಳು ಬಂದಿವೆ. ದೂರದಲ್ಲೆಲ್ಲೋ ಕೂತು ಶತ್ರುಗಳನ್ನು ಹೊಡೆದು ಹಾಕುವ ಸ್ನೈಪರ್ ಗನ್ನುಗಳು ಬಳಕೆ ಆಗ್ತಾ ಇವೆ. ಎಲ್ಲೋ ಕೂತು ಶತ್ರು ನೆಲೆಗಳ ಮೇಲೆ ಕ್ಷಣಾರ್ಧದಲ್ಲಿ ಕೆಡವಿ ಬಿಡಬಲ್ಲ ಆಧುನಿಕ ರಾಕೆಟ್ಗಳು ಬಂದಿವೆ. ಆಕಾಶದಲ್ಲಿ ಅಬ್ಬರಿಸಿ ಬಾಂಬುಗಳ ಮಳೆ ಸುರಿಸಿ ಹೋಗಬಲ್ಲ ಯುದ್ಧ ವಿಮಾನಗಳು ಬಂದಿವೆ. ಶತ್ರುಗಳ ಯುದ್ಧ ವಿಮಾನಗಳನ್ನು, ಕ್ಷಿಪಣಿಗಳನ್ನು ಸರಿಹದ್ದಿನಾಚೆ ಹೊಡೆದುರುಳಿಸಬಲ್ಲ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಬಂದಿವೆ. ಸ್ಯಾಟಲೈಟ್ಗಳ ಮೂಲಕವೇ ಶತ್ರುಗಳ ಕ್ಷಿಪಣಿಗಳು, ಯುದ್ಧ ವಿಮಾನಗಳನ್ನು ದಾರಿ ತಪ್ಪಿಸಬಲ್ಲ ಅತ್ಯಾಧುನಿಕ ತಂತ್ರಜ್ಞಾನ ಕೂಡ ಬಂದಾಗಿದೆ. ಇನ್ನು ಮುಂದೆ ಯುದ್ಧ ಅನ್ನೋದು ಬರೀ ಕಾಲಾಳುಗಳ ನಡುವಿನ ಕಾದಾಟವಲ್ಲ, ಅದು ತಂತ್ರಜ್ಞಾನಾಧಾರಿತ ಸಮರವಾಗಿ ಮಾರ್ಪಡ್ತಾ ಇರೋ ಕಾಲ ಇದು. ಇನ್ನು ಯುದ್ಧಗಳಲ್ಲಿ ಈಗ ಅತ್ಯಂತ ನಿರ್ಣಾಯಕ ಪಾತ್ರವನ್ನು ವಹಿಸುವುದು ವಾಯುಪಡೆ. ಇಲ್ಲಿ ವಾಯುಪಡೆ ಅಂದರೆ ಆಧುನಿಕ ಯುದ್ಧ ವಿಮಾನಗಳು, ಕ್ಷಿಪಣಿಗಳ ಮೂಲಕ ನಡೆಸುವ ದಾಳಿ. ಈಗಂತೂ ವಾಯುಪಡೆಯನ್ನು ನಿಯಂತ್ರಿಸುವುದಕ್ಕೆ ಆಧುನಿಕ ರಡಾರ್ಗಳು ಬಂದಿವೆ. ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ಇದೆ. ಶತ್ರು ಯುದ್ಧ ವಿಮಾನ, ಕ್ಷಿಪಣಿ ಬರ್ತಾ ಇದೆ ಅನ್ನೋದು ಗೊತ್ತಾದ ಕೂಡಲೇ ಏರ್ ಡಿಫೆನ್ಸ್ ಸಿಸ್ಟಮ್ ಆಕ್ಟಿವ್ ಆಗುತ್ತೆ. ತಕ್ಷಣ ಕ್ಷಿಪಣಿಗಳು ರಿಲೀಸ್ ಆಗುತ್ತವೆ. ಶತ್ರು ದೇಶದ ಯುದ್ಧ ವಿಮಾನಗಳನ್ನು, ರಾಕೆಟ್ಗಳನ್ನು ಹೊಡೆದು ಕೆಡವಿ ಬಿಡುತ್ತವೆ. ಈಗ ರಡಾರ್ಗಳನ್ನು ಯಾಮಾರಿಸಬಲ್ಲ ಸ್ಟೆಲ್ತ್ ಟೆಕ್ನಾಲಜಿಯನ್ನು ಕೂಡ ಕಂಡು ಹಿಡಿದಿದ್ದಾರೆ. ಈಗ ಅದೂ ಕೂಡ ಸಾಕಾಗ್ತಿಲ್ಲ ಅನ್ನಿಸ್ತಾ ಇದೆ. ಶತ್ರು ದೇಶಗಳ ಪ್ರತಿದಾಳಿಲಿ, ಡಾಗ್ ಫೈಟ್ಗಳಲ್ಲಿ ಯುದ್ಧ ವಿಮಾನಗಳು ಪತನ ಆಗುತ್ತವೆ. ಅದರಲ್ಲಿನ ಪೈಲಟ್ಗಳು ಸಾವಿಗೀಡಾಗಬೇಕಾಗತ್ತೆ. ಹಾಗೆ ಒಂದೊಂದು ಯುದ್ಧ ವಿಮಾನ ಕೂಡ ಕೋಟ್ಯಂತರ ರೂಪಾಯಿ ಬೆಲೆ ಬಾಳೋದ್ರಿಂದ ದೇಶಕ್ಕೆ ತುಂಬಾ ನಷ್ಟ ಉಂಟಾಗುತ್ತೆ. ಈಗ ಉದಾಹರಣೆಗೆ ನಮ್ಮ ಒಂದು ಸುಖಾಯ್ ಯುದ್ಧ ವಿಮಾನ ಪತನವಾದರೆ ಭಾರತಕ್ಕೆ 500 ಕೋಟಿ ರೂಪಾಯಿಗಳಷ್ಟು ನಷ್ಟ ಆಗುತ್ತೆ. ಅದೇ ರಫೇಲ್ನಂಥ ಅತ್ಯಾಧುನಿಕ ವಿಮಾನ ಪತನಗೊಂಡು ಬಿಟ್ಟರೆ 1,500,000 ಕೋಟಿ ರೂಪಾಯಿ ನಷ್ಟ ಆಗುತ್ತೆ. ಇದನ್ನು ತಪ್ಪಿಸಬೇಕು ಅಂದರೆ ಕಡಿಮೆ ಬೆಲೆಯ ಮಾನವರಹಿತ ವಿಮಾನಗಳ ಅಗತ್ಯ ಇರುತ್ತೆ. ಅದಕ್ಕಾಗಿ ಜಗತ್ತು ಕಂಡುಹಿಡಿದಿರೋದು ಡ್ರೋನ್ ತಂತ್ರಜ್ಞಾನವನ್ನು. ಒಂದು ಆಧುನಿಕ ಯುದ್ಧ ವಿಮಾನಕ್ಕೆ ಮಾಡೋ ಖರ್ಚಿನ 1-2% ಖರ್ಚು ಮಾಡಿದರೆ ಒಂದು ಡ್ರೋನ್ ಸಿದ್ಧ ಆಗುತ್ತೆ. ಅದು ಶತ್ರುಗಳ ಮೇಲೆ ದಾಳಿ ಮಾಡುವಾಗ ಅಕಸ್ಮಾತ್ ಪತನವಾದರೂ ಕೂಡ ಹೆಚ್ಚಿನ ನಷ್ಟ ಉಂಟಾಗೋದಿಲ್ಲ. ಇದರಲ್ಲಿ ಪೈಲಟ್ ಇರೋದಿಲ್ಲ, ಹೀಗಾಗಿ ತರಬೇತಿ ಪಡೆದ ಒಬ್ಬ ಅತ್ಯುತ್ತಮ ಯೋಧನನ್ನು ನಾವು ಕಳ್ಕೋಬೇಕಾಗಿ ಬರೋದಿಲ್ಲ. ಇನ್ನು ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಯಾಮಾರಿಸೋದಕ್ಕೆ ಒಂದಷ್ಟು ಡ್ರೋನ್ಗಳನ್ನು ಏಕಕಾಲಕ್ಕೆ ಬಳಸಿಬಿಡಬಹುದು. ಇವು ಬಾಂಬುಗಳನ್ನು ಕೂಡ ಹೊತ್ತೊಯ್ಯುತ್ತವೆ. ಹೀಗಾಗಿ ಶತ್ರುಗಳ ಮೇಲೆ ಡ್ರೋನ್ ಬಳಸಿ ದಾಳಿ ಕೂಡ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಈ ಕಾಲಮಾನದ ಯುದ್ಧ ವಿಮಾನಗಳಲ್ಲಿ ಡ್ರೋನ್ ಅನ್ನೋದು
ಅನ್ನೋದು ಅತಿ ಮಹತ್ವದ ಪಾತ್ರವನ್ನು ಪಡ್ಕೊಳ್ತಾ ಇದೆ. ಹೀಗಾಗಿನೇ ಈಗ ಎಲ್ಲ ರಾಷ್ಟ್ರಗಳು ಡ್ರೋನನ್ನು, ಅದರಲ್ಲೂ ಸ್ಟೆಲ್ತ್ ಡ್ರೋನ್ಗಳನ್ನು ತಯಾರಿಸೋದರ ಕಡೆಗೆ ಗಮನವನ್ನು ಹರಿಸ್ತಾ ಇವೆ. ಈ ವಿಚಾರದಲ್ಲಿ ಟರ್ಕಿ ಸ್ವಲ್ಪ ಮುಂದಿದ್ದು ಇವರು ಅಮೆರಿಕಾದ ಡ್ರೋನ್ ಟೆಕ್ನಾಲಜಿಯನ್ನು ಕದ್ದು ತಮ್ಮದೇ ಆದ ಡ್ರೋನ್ಗಳನ್ನು ತಯಾರಿ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪ ಅವರ ಮೇಲಿದೆ. ಹೀಗಾಗಿನೇ ಅಮೆರಿಕ ಈಗ ಟರ್ಕಿಯನ್ನು ಮೊದಲಿನಷ್ಟು ನಂಬುತ್ತಾ ಇಲ್ಲ. ಇನ್ನು ಚೈನಾದ ಬಳಿ ಕೂಡ ಸಾಕಷ್ಟು ಡ್ರೋನ್ಗಳಿವೆ. ಭಾರತ ಸದ್ಯಕ್ಕೆ ಇಸ್ರೇಲ್ ಹಾಗೂ ಅಮೆರಿಕಾದ ಒಂದಷ್ಟು ಡ್ರೋನ್ಗಳನ್ನು ಬಳಕೆ ಮಾಡ್ತಾ ಇದೆ. ಈ ಪುಟ್ಟ ಮಾನವರಹಿತ ಹಾರುವ ಯಂತ್ರದ ಅಗತ್ಯ ಎಷ್ಟು ಅನ್ನೋದು ಗೊತ್ತಿರೋದ್ರಿಂದಲೇ ಈಗ ಭಾರತ ಕೂಡ ಸ್ಟೆಲ್ತ್ ಡ್ರೋನ್ಗಳನ್ನು ತಯಾರಿಸೋದ್ರ ಕಡೆಗೆ ಹೆಜ್ಜೆ ಹಾಕೋದಕ್ಕೆ ಶುರು ಮಾಡಿದೆ. ಇದರ ಜವಾಬ್ದಾರಿಯನ್ನು ಹೊತ್ತಿರೋದು ಭಾರತದ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ DRDO. ಅಂದಹಾಗೆ ಈ ಪ್ರಾಜೆಕ್ಟ್ ಶುರುವಾಗಿದ್ದು 15 ವರ್ಷಗಳ ಹಿಂದೆ, ಅಂದರೆ 2007ರಲ್ಲಿ. ಅವತ್ತಿಗೇನೆ ಈ ಡ್ರೋನ್ಗಳನ್ನು ಸ್ಟೆಲ್ತ್ ಡ್ರೋನ್ಗಳನ್ನಾಗಿ ಮಾಡಬೇಕು, ಅತ್ಯಾಧುನಿಕ ಹಾಗೂ ವಿಶೇಷವಾಗಿ ಇರಬೇಕು ಅನ್ನೋ ಕನಸನ್ನು DRDO ಕಂಡಿತ್ತು. ಇದಕ್ಕೆ ಅಂದರೆ ಆಟೋನಮಸ್ ಅನ್ಮ್ಯಾನ್ಡ್ ರಿಸರ್ಚ್ ಏರ್ಕ್ರಾಫ್ಟ್ ಅನ್ನೋ ಹೆಸರನ್ನು ಇಡಲಾಯಿತು. ಆನಂತರ ಇದನ್ನು ಘಾತಕ್ UVCA ಅಂತ ಕರೆಯಲಾಯಿತು. ಇದರ ಫೀಸಿಬಿಲಿಟಿ ಸ್ಟಡಿಗೆ ಅಂತಲೇ 2009ರಲ್ಲಿ 125 ಮಿಲಿಯನ್ನಷ್ಟು ಹಣವನ್ನು ಕೊಡಲಾಯಿತು. ಆ ಫೀಸಿಬಿಲಿಟಿ ಸ್ಟಡಿ 2013ರಲ್ಲಿ ಮುಕ್ತಾಯ ಆಯಿತು. ಆನಂತರ ಡ್ರೋನನ್ನು ಡೆವಲಪ್ ಮಾಡೋದಕ್ಕೆ DRDO ಮುಂದಾಯಿತು. ಇದಕ್ಕಾಗಿ ಸರ್ಕಾರ 2.3 ಬಿಲಿಯನ್ ರೂಪಾಯಿಗಳಷ್ಟು ಹಣವನ್ನು ಮಂಜೂರು ಮಾಡಿತು. ಈ ಹಣದಲ್ಲಿ ಡ್ರೋನ್ ತಯಾರಿಕೆಯನ್ನು ಆರಂಭ ಮಾಡಿದ DRDO, ADA ಹಾಗೂ IIT ಕಾನ್ಪುರ್ 2017ರ ಹೊತ್ತಿಗೆ ಈ UVCA ಟೆಸ್ಟಿಂಗ್ ಮಾಡೆಲನ್ನು ಬಿಲ್ಡ್ ಮಾಡೋದ್ರಲ್ಲಿ ಯಶಸ್ವಿ ಆದವು. ಇದರಲ್ಲಿ ಹೊಸದಾಗಿ ಸ್ಟೆಲ್ತ್ ವಿಂಗ್ ಫ್ಲೈಯಿಂಗ್ ಟೆಸ್ಟ್ ಬೆಡ್ ಅನ್ನೋ ಕಾನ್ಸೆಪ್ಟನ್ನು ಅಳವಡಿಸಲಾಯಿತು. ಅದರ ಜೊತೆಗೆ ಇದಕ್ಕೆ ರಷ್ಯಾದ ಏರ್ಕ್ರಾಫ್ಟ್ ಎಂಜಿನ್ ಮ್ಯಾನುಫ್ಯಾಕ್ಚರರ್ ಆಗಿರುವ NPO ಸ್ಯಾಟ್ರಾನ್ನ 36 MT ಟರ್ಬೋ ಫ್ಯಾನ್ ಇಂಜನನ್ನು ಕೂಡಿಸಲಾಯಿತು. ಹೀಗೆ ತಯಾರಾದ ಡ್ರೋನನ್ನು 2020ರಲ್ಲಿ ಹೊಸೂರಲ್ಲಿ ಪರೀಕ್ಷೆಗೆ ಒಳಪಡಿಸಲಾಯಿತು. ಆ ಪರೀಕ್ಷೆ ಯಶಸ್ವಿಯಾದ ನಂತರ 2021ರಲ್ಲಿ ಇದರ ಫುಲ್ ಸ್ಕೇಲ್ ಪರೀಕ್ಷೆಗೆ ಸಿದ್ಧತೆಗಳು ನಡೆದವು. ಆ ಸಂದರ್ಭದಲ್ಲಿ DRDO ರಷ್ಯಾದ ಇಂಜಿನನ್ನು ಬದಲಿಸಿ ನಿರ್ಭಯ್ ಮಿಸೈಲಲ್ಲಿ ಬಳಸಲಾಗ್ತಾ ಇದ್ದ ಗ್ಯಾಸ್ ಟರ್ಬೈನ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟನ್ನು ಇಂಜಿನನ್ನು ಬಳಸಿತು. ಹಾಗೂ ಇದರಲ್ಲಿ ಅಮೆರಿಕಾದ B2 ಬಾಂಬರಲ್ಲಿರುವಂಥ ಫ್ಲೈಯಿಂಗ್ ವಿಂಗ್ಸ್ ಮಾದರಿಯನ್ನು ಅಳವಡಿಸಲಾಯಿತು. ಹೀಗೆ ಎಲ್ಲ ಬದಲಾವಣೆಗಳೊಂದಿಗೆ ಡ್ರೋನ್ ಸಂಪೂರ್ಣವಾಗಿ ಭಾರತದಲ್ಲೇ ತಯಾರಾದ ವಸ್ತುಗಳಿಂದ ಹಾರಾಟಕ್ಕೆ ಸಿದ್ಧ ಆಯಿತು. ಈ 1 ಟನ್ ಕ್ಯಾಟಗರಿ ಡ್ರೋನ್ನಲ್ಲಿ ಏರ್ಕ್ರಾಫ್ಟ್ ಫ್ಲೈಟ್ ಕಂಟ್ರೋಲ್ ಸಿಸ್ಟಮ್, ಆಟೋನಮಸ್ ಲ್ಯಾಂಡಿಂಗ್ ಅಂಡ್ ಟೇಕ್ ಆಫ್ ಟೆಕ್ನಾಲಜಿ, ರಿಟ್ರಾಕ್ಟಬಲ್ ಲ್ಯಾಂಡಿಂಗ್ ಗೇರ್ ಸಿಸ್ಟಮ್ ಹಾಗೂ ರಡಾರ್ ಕ್ರಾಸ್ ಸೆಕ್ಷನ್ಗಳನ್ನು ಅಳವಡಿಸಲಾಗಿದೆ. ಈ ಡ್ರೋನ್ನ ವಿಂಗ್ ಸ್ಪ್ಯಾನ್ 5 ಮೀಟರ್ ಇದೆ. ಇದರ ಮ್ಯಾಕ್ಸಿಮಮ್ ರೇಂಜನ್ನು 200 ಕಿಲೋಮೀಟರ್ಗೆ ನಿಗದಿ ಮಾಡಲಾಗಿದೆ. ಅಂದರೆ ಈ ಡ್ರೋನ್ 1 ಟನ್ನಷ್ಟು ಭಾರವನ್ನು ಹೊತ್ತು 200 ಕಿಲೋಮೀಟರ್ಗಳವರೆಗೆ ಗ್ರೌಂಡ್ ಕಮಾಂಡ್ಗಳನ್ನು ರಿಸೀವ್ ಮಾಡಿಕೊಳ್ಳುವಷ್ಟು ಕೇಪಬಲ್ ಆಗಿದೆ. ಅಲ್ಲಿಗೆ ಈ ಸ್ಟೆಲ್ತ್ ಡ್ರೋನ್ ಪರೀಕ್ಷಾರ್ಥ ಹಾರಾಟಕ್ಕೆ ಸಿದ್ಧ ಆಯಿತು. ಹೀಗೆ ಭಾರತದಲ್ಲೇ ನಿರ್ಮಾಣವಾದ ಮೊಟ್ಟ ಮೊದಲ ಡ್ರೋನ್ನ ಸಂಪೂರ್ಣ ಪರೀಕ್ಷೆ ನಮ್ಮ ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ಬಳಿಯ DRDO ಸೆಂಟರಲ್ಲಿ ಯಶಸ್ವಿಯಾಗಿ ಮಾಡಿ ಮುಗಿಸಲಾಯಿತು. ಹೀಗಾಗಿ ಇನ್ನು 1-2 ವರ್ಷಗಳಲ್ಲಿ ಭಾರತದ ವಾಯುಪಡೆಗೆ ಈ ಡ್ರೋನ್ಗಳನ್ನು ಸೇರಿಸಿಕೊಳ್ಳೋದ್ರಲ್ಲಿ ಯಾವ ಅನುಮಾನಗಳೂ ಇಲ್ಲ. ಕೆಳಗೆ ಈಗಾಗಲೇ LCA ತೇಜಸ್ನ ನಿರ್ಮಾಣ ಮಾಡಿರೋ ಭಾರತ ಕ್ಷಿಪಣಿ ತಂತ್ರಜ್ಞಾನದಲ್ಲಿ ಕೂಡ ವಿಶ್ವದ ಬಲಿಷ್ಠ ದೇಶಗಳಿಗೆ ಪೈಪೋಟಿ ಕೊಡೋ ಮಟ್ಟಕ್ಕೆ ಬೆಳೆದು ನಿಂತಿದೆ. ಈಗ ಡ್ರೋನ್ ತಯಾರಿಕೆಯಲ್ಲಿ ಸಿಕ್ಕಿರುವ ಯಶಸ್ಸು ರಕ್ಷಣಾ ಕ್ಷೇತ್ರದಲ್ಲಿ ಭಾರತದ ಸ್ವಾವಲಂಬನೆಯನ್ನು ಮತ್ತಷ್ಟು ವಿಸ್ತರಿಸ್ತಾ ಇದೆ. ಈ ಡ್ರೋನುಗಳ ನಿರ್ಮಾಣ ಕೇವಲ ಭಾರತದ ರಕ್ಷಣಾ ವ್ಯವಸ್ಥೆಗಷ್ಟೇ ಅಲ್ಲ, ಭಾರತವನ್ನು ಆಯುಧ ಮಾರಾಟಗಾರನ ಸ್ಥಾನಕ್ಕೆ ತಂದು ನಿಲ್ಲಿಸೋದ್ರಲ್ಲಿ ಕೂಡ ಯಾವ ಅನುಮಾನಗಳು ಇರೋದಿಲ್ಲ. ಸದ್ಯಕ್ಕೆ DRDOದ ಯೋಜನೆಯಂತೆ 2024-25ರ ಹೊತ್ತಿಗೆ ಈ ಡ್ರೋನುಗಳು ಫುಲ್ ಸ್ಕೇಲ್ ಅಲ್ಲಿ ವಾಯುಪಡೆಯನ್ನು ಸೇರುತ್ತವೆ. ಹಾಗೆಯೇ ಇವುಗಳ ನೇವಿ ವರ್ಷನ್ ಕೂಡ ತಯಾರು ಮಾಡಲಾಗ್ತಾ ಇದೆ. ಅದನ್ನು ಕೂಡ ಆದಷ್ಟು ಬೇಗ ಪರೀಕ್ಷೆಗೆ ಒಳಪಡಿಸಿ ನೌಕಾಪಡೆಯನ್ನು ಬಲಿಷ್ಠಗೊಳಿಸಲಾಗುತ್ತೆ. ಇನ್ನಿಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ಇದು ಸಂಪೂರ್ಣವಾಗಿ ಭಾರತದಲ್ಲೇ ತಯಾರಾದ ಸ್ವದೇಶಿ ಡ್ರೋನ್. ಆದರೆ ಇದರ ಮಾದರಿ ಇದೆಯಲ್ಲ, ಅದು ಅಮೆರಿಕಾದ B2 ಬಾಂಬರ್ನಿಂದ ಸ್ಫೂರ್ತಿಯನ್ನು ಪಡೆದು ನಿರ್ಮಾಣ ಮಾಡಲಾದ ಮಾದರಿ. ಆದರೆ B2 ಸ್ಟೆಲ್ತ್ ಬಾಂಬರಿಗೂ ಈ ಪುಟ್ಟ ಡ್ರೋನ್ಗಳಿಗೂ ಸಾಕಷ್ಟು ವ್ಯತ್ಯಾಸ ಇದೆ. B2 ಬಾಂಬರ್ ಜಗತ್ತಲ್ಲೇ ಅತ್ಯಂತ ಭಯಾನಕ ಯುದ್ಧ ವಿಮಾನ ಅನ್ನಿಸ್ಕೊಂಡಿದೆ. ಇವು ಶೀತಲ ಸಮರದ ಕಾಲದಲ್ಲಿ ಅಮೆರಿಕ ನಿರ್ಮಿಸಿದ ಭಯಾನಕ ಆಯುಧಗಳಾಗಿದ್ದು, ಇದರಲ್ಲಿ 230 kg ತೂಕದ 80 MK-82 GPS ಗೈಡೆಡ್ ಬಾಂಬ್ಗಳನ್ನು ಅಥವಾ
16 B-83 ನ್ಯೂಕ್ಲಿಯರ್ ಬಾಂಬುಗಳನ್ನು ಹೊತ್ತೊಯ್ದು ದಾಳಿ ಮಾಡಬಲ್ಲಷ್ಟು ದೊಡ್ಡ ವಿಮಾನ ಇದು. ಇದನ್ನು 1987ರಲ್ಲಿ ನಿರ್ಮಾಣ ಮಾಡೋದಕ್ಕೆ ಪ್ರಾರಂಭ ಮಾಡಿದ ಅಮೆರಿಕ 2000 ಹೊತ್ತಿಗೆ ಇದರ ನಿರ್ಮಾಣವನ್ನು ಸಂಪೂರ್ಣವಾಗಿ ನಿಲ್ಲಿಸಿತು. ಇವತ್ತಿಗೂ ಕೂಡ 21 B-2 ಬಾಂಬರ್ಗಳು ಅಮೆರಿಕದ ಬಳಿ ಇವೆ. ಇವತ್ತಿನ ಆಧುನಿಕ ರಡಾರ್ ತಂತ್ರಜ್ಞಾನವನ್ನು ಕೂಡ ತಲೆ ಕೆಳಗಾಗಿಸುವ ಶಕ್ತಿ ಈ B-2ಗೆ ಇದೆ. ಇದರಲ್ಲಿನ ಫ್ಲೈಯಿಂಗ್ ವಿಂಗ್ ಡಿಸೈನ್ ಸ್ಟೆಲ್ತ್ ವಿಮಾನಗಳಿಗೆ ಹಾಗೂ ಡ್ರೋನ್ಗಳಿಗೆ ಅತ್ಯುತ್ತಮ ಆಯ್ಕೆಯಾಗಿರೋ ಕಾರಣ ಅದೇ ಮಾದರಿಯಲ್ಲೇ ಈ ಡ್ರೋನುಗಳನ್ನು ನಿರ್ಮಾಣ ಮಾಡಲಾಗಿದೆ. ಈ ಮಾದರಿಯಲ್ಲಿ ಬೇರೆ ಯುದ್ಧ ವಿಮಾನಗಳಿಗಿರೋ ಹಾಗೆ ಹೆಚ್ಚು ಉದ್ದದ ಹಿಂಬದಿ ಇರೋದಿಲ್ಲ. ಬದಲಾಗಿ ಈ ಎರಡೂ ರೆಕ್ಕೆಗಳಲ್ಲೇ ಮೆಷಿನ್ಗೆ ಅಗತ್ಯವಾಗಿರುವ ಫ್ಯೂಯಲ್, ವೆಪನ್ಸ್ ಎಲ್ಲವನ್ನು ಕೂಡ ಅಳವಡಿಸಲಾಗಿರುತ್ತೆ. ಹೀಗಾಗಿನೇ ಇದು ಸಕ್ಸಸ್ಫುಲ್ ಮಾದರಿ ಅಂತ ಹೇಳ್ತಾರೆ. ಆ ಕಾರಣದಿಂದ DRDO ಈ ಮಾದರಿಯನ್ನು ಅನುಸರಿಸಿರಬಹುದು. ಒಟ್ಟಲ್ಲಿ ಭಾರತದಲ್ಲೇ ನಿರ್ಮಾಣವಾದ ಡ್ರೋನ್ ಯಶಸ್ವಿಯಾಗಿ ಹಾರಾಟ ನಡೆಸಿರುವುದು ಭಾರತೀಯರಿಗೆಲ್ಲರಿಗೂ ಕೂಡ ಹೆಮ್ಮೆಯ ವಿಚಾರ ಅನ್ನೋದು ಸುಳ್ಳೇನಲ್ಲ. ಇದು ಗೆಳೆಯರೆ DRDO ನಿರ್ಮಾಣ ಮಾಡಿರುವ ಸ್ಟೆಲ್ತ್ ಡ್ರೋನ್ ಕುರಿತಾದ ಸಂಕ್ಷಿಪ್ತ ಮಾಹಿತಿ. ಮುಂದಿನ ಸಂಚಿಕೆಗಳಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.